ನಮಸ್ಕಾರ ವೀಕ್ಷಕರೇ. ಹಿಂದಿನ ಭಾಗದಲ್ಲಿ ನೀವು ಸಾಕಷ್ಟು ಆಸನಗಳನ್ನು ನಾನು ತೋರಿಸ್ಕೊಟ್ಟೆ. ನೀವು ಅದನ್ನೆಲ್ಲ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ, ಅವೆಲ್ಲ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಂದಿನ ಭಾಗದಲ್ಲಿ ಇನ್ನೊಂದಿಷ್ಟು ನಾವು ಆಸನಗಳ ಕಲ್ಯಾಣ ಅಂತೆ, ಬನ್ನಿ ನೋಡೋಣ. ಶಿರಸಾಸನ ಮಾಡೋದನ್ನು ನೀವು ನೋಡಿದ್ರಿ. ಈಗ ಅದನ್ನೇ ನಾವು ವೇರಿಯೇಷನ್ ಅದರದ್ದು ತೋರಿಸ್ಕೊಡ್ತೀನಿ. ಅಂದರೆ ಯಾರಿಗೆ ವಾಲ್ ಸಪೋರ್ಟ್ ಇಲ್ಲದೆ ಮತ್ತು ಹೀಗೆ ವಿತೌಟ್ ವಾಲ್ ಸಪೋರ್ಟ್ ಮಾಡೋದಕ್ಕೆ ಯಾರಿಗೆ ಕಷ್ಟ ಆಗುತ್ತೋ ಅವರೆಲ್ಲರೂ ಏನು ಮಾಡ್ಬೋದು ಅಂತಂದರೆ ಈ ಶಿರಸಾಸನ ವೇರಿಯೇಷನ್ ಮಾಡ್ಬೋದು. ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮ್ಯಾಟ್ ಮೇಲೆ ಈ ಥರ ಮಂಡಿ ಮೇಲೆ ಕೂತ್ಕೊಳ್ಳಿ. ಹಾಗೆ ನಿಧಾನಕ್ಕೆ ನಿಮ್ಮ ಕೈಗಳನ್ನ ಮುಂದೆ ತೊಗೊಂಡು ಹೋಗಿ, ಅಂದರೆ ನಿಮ್ಮ ಮೊಣಕೈಗಳನ್ನ ಚಾಚಿಬಿಟ್ಟು ನಿಮ್ಮ ಕೈಗಳನ್ನು ಹೀಗೆ ಇಂಟರ್ಲಾಕ್ ಮಾಡ್ಕೋಬೇಕು. ಈಗ ಇಂಟರ್ಲಾಕ್ ಮಾಡಿರೋ ಬೆರಳುಗಳನ್ನು ನೋಡಿ, ಎಲ್ಲ ಬೆರಳುಗಳು ಸ್ಟ್ರೇಟ್ ಆಗಿರಬೇಕು, ಯಾವುದು ಕುಸಿಯೋ ಥರ ಆಗಿರಬಾರ್ದು. ಹೀಗೆ ನಿಮ್ಮ ಕೈಗಳನ್ನು ಹೀಗೆ ಇಟ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಹೆಬ್ಬೆಟ್ಟನ್ನು ಚೆನ್ನಾಗಿ ನಿಮ್ಮ ತಲೆಗೆ ಒತ್ತಾ ಇಟ್ಕೊಳ್ಬೇಕು. ಮತ್ತು ಒಂದನ್ನು ಗಮನಿಸಿ, ನಿಮ್ಮ ತಲೆಯನ್ನು ನಿಮ್ಮ ಬೆರಳುಗಳ ಮೇಲೆ ಇಡೋಕ್ಕೆ ಹೋಗಬಾರ್ದು. ಅಂದರೆ ತಲೆ ನೆಲದ ಮೇಲೆ ಇರಬೇಕು. ಹಾಗೆ ನಿಧಾನಕ್ಕೆ ನಿಮ್ಮ ಇವಾಗ ಕಾಲುಗಳನ್ನು ಎತ್ತಾ ಹೇಗೆ ನೀವು ಅಧೋಮುಖ ಶ್ವಾನಾಸನ ಮಾಡಿದ್ರೋ ಅದೇ ಥರ ಕಾಲುಗಳನ್ನು ಜೋಡಿಸಿ ಆ ಆಸನದಲ್ಲಿರಿ. ಆದರೆ ನೀವು ಒಂದು 2 ಹೆಜ್ಜೆ ಮುಂದೆ ಬರ್ಬೋದು ಮತ್ತು 2 ಹೆಜ್ಜೆ ಹಿಂದೆ ಹೋಗ್ಬೋದು. ಇವೆರಡೂ ನಂಗೆ ಆಗ್ತಿಲ್ಲ ಅಂತಂದರೆ ನೀವು ಇದೇ ಪೋಸಲ್ಲಿ ಒಂದು ಸ್ವಲ್ಪ ಹೊತ್ತು ಇರೋದಕ್ಕೆ ಪ್ರಯತ್ನ ಪಡಬೇಕು. ಉಸಿರಾಟದ ಮೇಲೆ ಗಮನ ಇರಲಿ. ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ತಲೆಗೆ ರಕ್ತ ಸಂಚಲನ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇದು ಮಾಡಿದಾಗ ನಿಮ್ಮ ತಲೆಗೆ ಭಾರ ಅಂತ ಅನ್ನಿಸ್ಬೋದು. ಯಾರಿಗೆ ಹೈಪರ್ ಟೆನ್ಷನ್, ಆ್ಯಂಗ್ಸೈಟಿ ಅದೆಲ್ಲ ಇರೋವಂಥ ಸಮಸ್ಯೆಗಳು, ವರ್ಟಿಗೋ ಇರೋವಂಥವ್ರು ಈ ಆಸನವನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಬೇರೆಯವರು ಇದನ್ನು ನಿಮ್ಮ ಟೀಚರಿಂದನೋ ಅಥವಾ ಬೇರೆ ಯಾರ ಸ್ಕೂಲಲ್ಲಿ ಅಥವಾ ಯೋಗ ಶಾಲೆಯಲ್ಲಿ ಕಲ್ತ್ಕೊಳ್ಬೋದು. ಈ ನಿಧಾನಕ್ಕೆ ಕಾಲುಗಳನ್ನು ಇಳಿಸಿ ರಿಲ್ಯಾಕ್ಸ್, ಎಕ್ಸ್ಹೇಲ್ ಮಾಡ್ತಾ ಬಾಲಾಸನಕ್ಕೆ ಬರೋಣ. ಅಂದರೆ ಚೈಲ್ಡ್ ಪೋಸ್. ಹೇಗೆ ಮಕ್ಕಳು ಮಲ್ಕೊಳ್ತಾರಲ್ಲ, ಚಿಕ್ಕ ಮಕ್ಕಳು, ಹಾಗೆ ಇದರಿಂದ ಏನಾಗುತ್ತೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ ಮತ್ತು ನಿಮಗೆ ಆರಾಮ ಅನಿಸುತ್ತೆ. ಈ ಶಿರಸಾಸನ ಮಾಡಿರೋದ್ರಿಂದ ನಿಮ್ಮ ಕೈಕಾಲುಗಳಿಗೆ ಸ್ವಲ್ಪ ಸ್ಟ್ರೆಚ್ ಆಗಿರೋದ್ರಿಂದ, ಈ ಪೋಸಲ್ಲಿ ಇರೋದ್ರಿಂದ ನಿಮ್ಮ ಎಲ್ಲ ಕೈಕಾಲುಗಳ ಸ್ನಾಯುಗಳು ಸ್ವಲ್ಪ ಸಡಿಲ ಆಗ್ತಾ ಹೋಗುತ್ತೆ. ಇದರಲ್ಲಿ ಉಸಿರಾಟವನ್ನು ಗಮನಿಸಿ. ಹಾಗೆ ನಿಧಾನಕ್ಕೆ ನಿಮ್ಮ ತಲೆಯನ್ನು ಎತ್ತಿ ಮೇಲಕ್ಕೆ ಬನ್ನಿ. ಈಗ ನೀವು ದಂಡಾಸನದಲ್ಲಿ ಕೂತ್ಕೊಳ್ಳಿ. ಈಗ ಕಡೆಯದಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪದ್ಮಾಸನಕ್ಕೆ ಹೋಗ್ತಾ ಇದ್ದೀವಿ. ಪದ್ಮಾಸನ ಹಾಕೋದನ್ನು ಹೇಳ್ಕೊಡ್ತೀನಿ. ಈ ಪದ್ಮಾಸನ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ನಾವು ಮಾಡಿರೋಂಥ ಇಡೀ ಪ್ರಾಕ್ಟೀಸ್ ಏನಿದೆ ಅದರಲ್ಲಿ ಎಲ್ಲ ಸ್ಟ್ರೆಚಸ್ಗಳು ನಾನು ಹೇಳ್ದಂಗೆ ಕ್ಲೋಸಿಂಗ್ ಸೀಕ್ವೆನ್ಸಲ್ಲೇ ನಾನು ಹೇಳಿದೆ, ಅವೆಲ್ಲವೂ ನಮಗೆ ಏನೇನು ಸ್ಟ್ರೆಚಸ್ ಆಗಿರುತ್ತೋ ಅದನ್ನೆಲ್ಲ ವಾಪಸ್ ಅದೇ ಪೊಸಿಷನ್ಗೆ ತೊಗೊಂಡು ಬರಬೇಕಲ್ಲ ಮಸಲ್ಸನ್ನು. ಈ ಪದ್ಮಾಸನ ಕೂಡ ಅದೇ ಥರದ ಒಂದು ಕೆಲಸ ಮಾಡುತ್ತೆ. ಪದ್ಮಾಸನ ಹಾಕಿದಾಗ ನಮಗೆ ಒಂದು ಥರದ ಮನಸ್ಸಿಗೂ ಕೂಡ ಒಂಥರ ಶಾಂತಿ ಅಂತ ಅನಿಸುತ್ತೆ. ಹಾಗಾಗಿ ಇದು ಒಳ್ಳೆಯ ಸ್ಟ್ರೆಸ್ ರಿಲೀವರ್ ಆಸನ ಅಂತ ಹೇಳ್ಬೋದು. ಪದ್ಮಾಸನ ತಗೊಳ್ಳೋದಕ್ಕೆ ಮೊದಲು ನಿಮ್ಮ ಬಲಗಾಲನ್ನು ಮೇಲೆ ತಗೋಬೇಕು, ಪಾದವನ್ನು ತೊಡೆ ಮೇಲೆ ಇಟ್ಕೋಬೇಕು. ಹೀಗೆ 2 ಕಾಲುಗಳನ್ನು ಪದ್ಮಾಸನ ತೊಗೊಂಡ್ಮೇಲೆ ನಿಮ್ಮ ಕೈಗಳನ್ನು ಹಿಂದೆ ಬಳಸಿ ಮತ್ತೆ ನೀವು ಮುಂದೆ ಬಾಗ್ತಾ ಬರಬೇಕು. ಇದಕ್ಕೆ ಬದ್ಧ ಪದ್ಮಾಸನ ಅಂತ ಹೇಳ್ತಾರೆ. ಇದರಲ್ಲಿ ನೀವು ಮುಂದೆ ಬಾಗ್ತಾ ಉಸಿರಾಟದ ಮೇಲೆ ಗಮನ ತಗೊಂಡು ಹೋಗಿ. ಇದಾದ ನಂತರ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಬನ್ನಿ. ಮತ್ತೆ ನಿಧಾನಕ್ಕೆ ನಿಮ್ಮ ಕೈಗಳನ್ನು ಮುಂದೆ ತಗೊಂಡು ಹೋಗಿ ನಿಮ್ಮ ಗದ್ದವನ್ನು ಎದೆ ಭಾಗದ ಮೇಲೆ ಇಟ್ಟು ನಿಧಾನಕ್ಕೆ ಉಸಿರಾಡಿ. ಇದಕ್ಕೆ ಪದ್ಮಾಸನ ಅಂತ ಹೇಳ್ತಾರೆ. ನಿಮ್ಮ ಕೈಗಳನ್ನು ಚಿನ್ಮುದ್ರದಲ್ಲಿ ತಗೊಳ್ಳಿ. ಉಸಿರಾಟದ ಮೇಲೆ ಗಮನ ಇರಲಿ. ಈಗ ನಿಧಾನಕ್ಕೆ ಉಸಿರು ತಗೊಳ್ತಾ ನಿಮ್ಮ ತಲೆನ ಎತ್ತಿ. ಈಗ ಕಡೆದಾಗಿ ಮಾಡ್ತಂಥ ಒಂದು ಆಸನ ಏನು ಅಂತಂದರೆ ಉತ್ಪ್ಲುತಿಹಿ ಅಂತ ಹೇಳ್ತೀವಿ. ನಿಮ್ಮ ಕೈಗಳನ್ನು, ಹಸ್ತಗಳನ್ನು ಚೆನ್ನಾಗಿ ಒತ್ತಿ ನೆಲಕ್ಕೆ ಮತ್ತು ನಿಮ್ಮ ಕೋರ್ ಮಸಲ್ಸನ್ನು ಟೈಟನ್ ಮಾಡಿ ನಿಧಾನಕ್ಕೆ ಕಾಲುಗಳನ್ನು ಎತ್ತಬೇಕು. ಲಿಫ್ಟೆಡ್ ಲೋಟಸ್ ಪೋಸ್ ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಹೊತ್ತು ಇರೋದಕ್ಕೆ ಪ್ರಯತ್ನ ಪಡಿ. ಹಾಗೆ ನಿಧಾನಕ್ಕೆ
ಕೆರಡೆ ಬನ್ನಿ. ಯಾರಿಗೆ ಈ ಆಸನ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸಿದರೆ, ನಿಮಗೆ ಪದ್ಮಾಸನ ತೊಗೊಳ್ಳೋದು ಕಷ್ಟ ಆಗ್ತಿದೆ ಅಂತಂದರೆ ನೀವು ಸುಖಾಸನದಲ್ಲಿರ್ಬೋದು. ಅಂದರೆ ಒಂದು ಕಾಲನ್ನು ಕೆರಡೆ ಇಟ್ಟು ಇನ್ನೊಂದು ಕಾಲನ್ನು ಹೀಗೆ ಇಟ್ಕೊಳ್ಬೋದು. ಮತ್ತು ಇದೇ ರೀತಿಯಲ್ಲಿ ನೀವು ಮುಂದೆ ಬಾಗ್ತಾ ಬದ್ಧ ಪದ್ಮಾಸನ ಮಾಡೋಣ ಅಂತೆ. ಇದು ಮಾಡೋದ್ರಿಂದ ನಿಮಗೆ ಎಲ್ಲ ಥರದ ಏನು ಸ್ಟ್ರೆಚಸ್ ಇರುತ್ತೆ ಅದನ್ನೆಲ್ಲ ನೀವು ಪದ್ಮಾಸನ ಹಾಕೋಕ್ಕೆ ಬರದೇ ಇದ್ದರೆ ಈ ಥರದ ಒಂದು ಅರ್ಧ ಪದ್ಮಾಸನದಲ್ಲಿ ಇದ್ದು ನೀವು ಈ ಆಸನವನ್ನು ಪ್ರಯತ್ನ ಮಾಡ್ಬೋದು. ಮತ್ತು ನಾನು ಮುಂಚೆನೇ ತೋರಿಸ್ಕೊಟ್ಟ ಹಾಗೆ ಉತ್ಪ್ಲುತಿ ಮಾಡಿದ್ವಿ, ಅಂದರೆ ಲಿಫ್ಟೆಡ್ ಲೋಟಸ್ ಪೋಸ್. ಅದನ್ನು ನೀವು ಹೇಗೆ ಮಾಡ್ಬೋದು ಅಂತಂದರೆ, ನಿಮ್ಮ ಒಂದು ಕಾಲನ್ನು ಮೇಲಿಟ್ಟು ಇನ್ನೊಂದು ಕಾಲನ್ನ ಹಾಗೆ ಕೆಳಗಡೆ ಇಟ್ಟು ಕೈಗಳನ್ನು ಚೆನ್ನಾಗಿ ಊರಿ ನಿಮ್ಮ ದೇಹವನ್ನು ಎತ್ತಕ್ಕೆ ಪ್ರಯತ್ನ ಪಡಬೇಕು, ಇಷ್ಟೇ. ಮತ್ತು ಕೆಳಗಡೆ ಇಳಿಸಿ. ಈಗ ಮತ್ತೆ ಇನ್ನೊಂದು ಕಾಲಲ್ಲಿ ಪದ್ಮಾಸನ ತೊಗೊಂಡು ಅರ್ಧ ಪದ್ಮಾಸನ ತೊಗೊಂಡು ಮತ್ತೆ ಅದನ್ನು ರಿಪೀಟ್ ಮಾಡಬೇಕು. ನಿಧಾನಕ್ಕೆ ಕೆಳಗಡೆ ಬನ್ನಿ. ಇದಾದಮೇಲೆ ನಾವು ಮತ್ತೆ ನಮ್ಮ ವಿನ್ಯಾಸ ಕ್ರಮವನ್ನು ಮಾಡ್ತೀವಿ. ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಹಾಗೆ ಮುಂದೆ ಬಂದು ದಂಡಾಸನದಲ್ಲಿ ಕೂತ್ಕೊಳ್ತೀವಿ. ಕಡೆಯದಾಗಿ ನಾವು ಮಾಡ್ತಿರೋವಂಥದ್ದು ಶವಾಸನ. ಅಂದರೆ ನಮ್ಮ ಎಲ್ಲ ಅಂಗಾಂಗಗಳಿಗೂ ಒಂದು ರೆಸ್ಟ್ ಸಿಗಬೇಕು ಅಂತಂದರೆ ಈ ಆಸನವನ್ನು ನಾವು ಖಂಡಿತವಾಗ್ಲೂ ಮಾಡಲೇಬೇಕು. ನೀವು ಯಾವುದೇ ಆಸನ ಪ್ರಾಕ್ಟೀಸ್ ಮಾಡಿದ್ರೂ ಕಡೆಯಲ್ಲಿ ನೀವು ಶವಾಸನ ಹಾಕೋದನ್ನು ಮರಿಬಾರ್ದು. ಇದು ಮಾಡೋದ್ರಿಂದ ನೀವು ಮಾಡಿರೋಂಥ ಪ್ರಾಕ್ಟೀಸಿಗೆ ಏನು ಸುಸ್ತಾಗಿರುತ್ತೆ ಅಥವಾ ಟಯರ್ಡ್ನೆಸ್ ಏನಿರುತ್ತೆ ಅದೆಲ್ಲವೂ ನೀಗ್ತಾ ಹೋಗುತ್ತೆ. ಅದಲ್ಲದೆ ಎಲ್ಲ ಅಂಗಾಂಗಗಳು ಒಂದು ಒಳ್ಳೆಯ ರಕ್ತ ಸಂಚಲನ ಮತ್ತು ಹೀಗೆ ಸ್ಟ್ರೆಚ್ ಮಾಡಿ ಮಲ್ಕೊಳ್ಳೋದ್ರಿಂದ ನಿಮಗೆ ಇದು ಆಯಾಸ ಆಗಿದ್ದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಶವಾಸನದಲ್ಲಿ ನೀವು ಗಮನಿಸಬೇಕಾದಂಥ ವಿಷಯ ಏನು ಅಂತಂದರೆ, ನಿಮ್ಮ ಕಾಲುಗಳನ್ನು ಒಂದು ಸ್ವಲ್ಪ ಅಗಲವಾಗಿ ಇಟ್ಕೋಬೇಕು ಮತ್ತು ನಿಮ್ಮ ಕೈಗಳು ನಿಮ್ಮ ದೇಹದಿಂದ ಒಂದು ಸ್ವಲ್ಪ ದೂರದಲ್ಲಿರಬೇಕು. ಹಾಗೆ ನಿಮ್ಮ ಹಸ್ತಗಳು ಮೇಲ್ಮುಖವಾಗಿರಬೇಕು. ಮತ್ತು ನಿಧಾನಕ್ಕೆ ನಿಮ್ಮ ಗಮನ ಉಸಿರಾಟದ ಮೇಲೆ ಬರಬೇಕು. ನಿಮ್ಮ ಮನಸ್ಸಲ್ಲೇ ನಿಮ್ಮ ಎಲ್ಲ ಅಂಗಾಂಗಗಳನ್ನು ವಿಜುವಲೈಸ್ ಮಾಡ್ತಾ ಬರಬೇಕು. ಅಂದರೆ ಕ್ರಮೇಣ ರಿಲ್ಯಾಕ್ಸ್ ಮಾಡ್ತಾ ಬರಬೇಕು. ನಿಮ್ಮ ಅಂಗುಷ್ಟದಿಂದ ಹಿಡ್ಕೊಂಡು ನೆತ್ತಿಯವರೆಗೂ ಎಲ್ಲ ಅಂಗಾಂಗಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ಅಂದರೆ ನಿಮ್ಮ ಮೂಗಿನ ತುದಿಯಲ್ಲಿ ಏನು ಉಸಿರಾಟ ಆಗ್ತಾ ಇರುತ್ತೋ ಅದ್ರ ಮೇಲೆ ನಿಮ್ಮ ಗಮನ ಬರಲಿ. ಇದೇ ಥರ ಒಂದು 5 ನಿಮಿಷ ಶವಾಸನದಲ್ಲಿ ಇರೋಣ. ಇದಾದಮೇಲೆ ನಿಧಾನಕ್ಕೆ ಬಲಭಾಗಕ್ಕೆ ತಿರ್ಕೊಂಡು ಹಾಗೆ ಕ್ರಮೇಣ ಸಿಟ್ಟಿಂಗ್ ಪೋಸಿಗೆ ಬನ್ನಿ, ಕೂತ್ಕೊಳ್ಳೋ ಆಸನಕ್ಕೆ ಬನ್ನಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಯೇ ಇರಿ. ಹಾಗೆ ನಿಧಾನಕ್ಕೆ ನಿಮ್ಮ ಕೈಗಳನ್ನು ತಗೊಂಡು ನಿಮ್ಮ ಕಣ್ಣು ಮೇಲೆ ಇಟ್ಟು ಒತ್ಕೊಂಡು ನಿಧಾನಕ್ಕೆ ಕಣ್ಣನ್ನು ತೆರೆದು ನೋಡಿ. ವೀಕ್ಷಕರೇ, ನೀವು ನೋಡಿದ್ದೀರ, ನಾನು ತೋರಿಸ್ಕೊಟ್ಟಿರೋದು ಅಷ್ಟಾಂಗ ವಿನ್ಯಾಸದ ಪ್ರೈಮರಿ ಸೀರೀಸಲ್ಲಿ ಆಯ್ದ ಕೆಲವು ಆಸನಗಳನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟೆ. ಅದು ಸುಲಭವಾಗಿ ನಿಮ್ಮ ಮನೇಲಿ ಹೇಗೆ ಮಾಡ್ಬೋದು ಅಂತ ನಾನು ಕೆಲವೊಂದು ವೇರಿಯೇಷನ್ಸ್ ಕೂಡ ತೋರಿಸ್ಕೊಟ್ಟೆ. ನಿಮಗೆ ಸಮಯ ತುಂಬ ಕಡಿಮೆ ಇದೆ ಅಂತಂದರೆ ಅದು ಅಕಾರ್ಡಿಂಗ್ಲಿ ನೀವು ಕಡಿಮೆ ಮಾಡ್ತಾ ಹೋಗ್ಬೋದು. ಅಂದರೆ ಬರೀ 15 ನಿಮಿಷ ಇದ್ದರೆ ಬರೀ ಸೂರ್ಯ ನಮಸ್ಕಾರ ಮಾಡ್ಬೋದು. ಇಲ್ಲ ನನಗೆ ಒಂದು ಸ್ವಲ್ಪ ಸಮಯ ಜಾಸ್ತಿ ಇದೆ ಅಂತಂದರೆ 30 ನಿಮಿಷ ಕಾಲ ಇದ್ದರೆ ಒಂದು ಸ್ಟ್ಯಾಂಡಿಂಗ್ ಆಸನವನ್ನು ಮುಗಿಸ್ಕೊಂಡು, ಅಂದರೆ ಫೌಂಡೇಶನ್ ಸೀರೀಸನ್ನು ಮುಗಿಸ್ಕೊಂಡು ನೀವು ನಿಮ್ಮ ಪ್ರಾಕ್ಟೀಸನ್ನು ಮಾಡ್ಬೋದು. ಇಲ್ಲ ನನಗೆ ಬಹಳಷ್ಟು ಸಮಯ ಇದೆ ಅಂತಂದರೆ ನಿಮ್ಮ ಎಲ್ಲ ಸೀಟೆಡ್ ಪೋಸಸ್ ನಾನೇನು ತೋರಿಸ್ಕೊಟ್ಟೆ ಅವೆಲ್ಲವೂ ಬಹಳ ಇಂಪಾರ್ಟೆಂಟ್ ಆಸನಾಸ್ ಈ ಪ್ರೈಮರಿ ಸೀರೀಸಲ್ಲಿ ಬರೋವಂಥ ಆಸನಗಳು. ಅವನ್ನೆಲ್ಲ ಮಾಡಿ ನೀವು ಕ್ಲೋಸಿಂಗ್ ಸೀಕ್ವೆನ್ಸ್ ಅಂದರೆ ಪದ್ಮಾಸನ ಇರ್ಬೋದು, ಸರ್ವಾಂಗಾಸನ ಇರ್ಬೋದು, ನಿಮಗೆ ಯಾವ ಥರ ಅಲ್ಲಿ ಆಗುತ್ತೋ ಆ ಥರ ಅಭ್ಯಾಸ ಮಾಡ್ತಾ ಹೋದಾಗ ಇವೆಲ್ಲವೂ ನಿಮಗೆ ಒಂದು ಒಳ್ಳೆಯ ಉಪಯೋಗ ಕೊಡುತ್ತೆ ಅಂತ ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೋಗ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತು ಸಾಕಷ್ಟು ಬೆನಿಫಿಟ್ಸ್ ಇದೆ ಅಂತ. ಮುಂಚೆನೇ ಹೇಳಿರೋ ಹಾಗೆ ಯೋಗದಿಂದ ದೈಹಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯನೂ ವರ್ಧಿಸ್ತಾ ಬರುತ್ತೆ. ಹಾಗಾಗಿ ಇದರಲ್ಲಿ ಏನು ಮುಖ್ಯ ವಿಷಯ ನೀವು ತಿಳ್ಕೊಬೇಕು ಅಂತಂದರೆ, ಯಾವುದೇ ಆಸನ ಅಭ್ಯಾಸ ಇರಲಿ ಅದನ್ನು ನೀವು ಸತತವಾಗಿ ಮಾಡ್ತಾ ಬರಬೇಕು. ಯಾವುದೇ ಒಂದು ಅಭ್ಯಾಸವನ್ನು ನಾವು
ಬರೀ ಒಂದು 10 ದಿನ ಮಾಡಿಬಿಡೋದು ಅಥವಾ ಒಂದು 2 ಸಲ ಮಾಡಿಬಿಡೋದ್ರಿಂದ ಅದರಿಂದ ಪ್ರಯೋಜನಗಳು ಗೊತ್ತಾಗೋದಿಲ್ಲ. ಹಾಗಾಗಿ ಇದರಲ್ಲಿ ಏನು ಮುಖ್ಯ ಆಗುತ್ತೆ ಅಂತಂದರೆ ಡಿಸಿಪ್ಲಿನ್ ತುಂಬ ಮುಖ್ಯ ಆಗುತ್ತೆ. ನಾನು ಇವತ್ತೊಂದು 10 ನಿಮಿಷ ನಾನು ಕೊಡ್ತೀನಿ ನನ್ನ ದೇಹಕ್ಕೆ ಅಂತ ನೀವು ಡಿಸೈಡ್ ಮಾಡಿದರೆ ಆಗ ಇದು ಫಲಕಾರಿ ಆಗ್ತಾ ಬರುತ್ತೆ. ಸೊ ನೀವು ನಿಮ್ಮ ದಿನಚರಿಯಲ್ಲಿ ಎಷ್ಟೇ ಒತ್ತಡ ಇರಲಿ, ಯಾವುದೇ ಥರದ ನಿಮ್ಮದು ಸ್ಟ್ರೆಸ್ ಇರಲಿ, ಕೆಲಸಕ್ಕೆ ಹೋಗ್ತಿರ್ಬೋದು, ಯಾವುದೇ ಇದ್ರೂ ಕೂಡ ನೀವು ಯೋಗಾಭ್ಯಾಸದಿಂದ ಯಾವುದೇ ವಯಸ್ಸಿನಲ್ಲಿ ಕೂಡ ನೀವು ಯೋಗ ಮಾಡ್ಬೋದು. ಅದು ಇದರ ಒಳ್ಳೆಯ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಯಾವುದೇ ಥರದ ಎಕ್ಸಸೈಸ್ ನೀವು ಮಾಡೋಕ್ಕೆ ಹೋದರೂ, ಇಂಟೆನ್ಸ್ ಕಾರ್ಡಿಯೋ ಇರ್ಬೋದು, ಬೇರೆ ಯಾವುದೇ ಥರದ್ದು ಇರ್ಬೋದು, ವೈದ್ಯರೇ ಹೇಳೋ ಹಾಗೆ ಕೆಲವು ವಯಸ್ಸಾದಮೇಲೆ ನೀವು ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಯೋಗ ಮಾತ್ರ ನೀವು ಯಾವುದೇ ವಯಸ್ಸಲ್ಲಿ ಕೂಡ ಶುರು ಮಾಡ್ಬೋದು. ಮತ್ತು ಈಗ ನೀವು 60 ವರ್ಷ ಆಗಿದೆ, ನಾನು ಯಾವುದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈ 60 ವರ್ಷಕ್ಕೂ ಕೂಡ ನೀವು ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ಕೋಬೋದು. ಹಾಗಾಗಿ ನಾನು ಮುಂಚೆನೇ ಹೇಳಿರೋ ಹಾಗೆ ನೀವು ದಿನವೂ ಈ ಯೋಗಾಭ್ಯಾಸವನ್ನು ಮಾಡ್ತಾ ಬನ್ನಿ. ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಒಳ್ಳೆಯ ಒಂದು ರೀತಿಯಲ್ಲಿ ಅದನ್ನು ಸುಧಾರಿಸ್ತಾ ಬರಬಹುದು. ಧನ್ಯವಾದಗಳು.